ಡಾಕ್ಟರ್ ಅರುಣ್, ನೀವು ಸರ್ಪ ಹುಣ್ಣು ಬಂದ ನಂತರ ಯಾರು ನೋವು ಅನುಭವಿಸ್ತಾರೆ ಅವರಿಗೆ ಒಂದು ಆಶಾದಾಯಕವಾಗಿರುವಂತಹ ಚಿಕಿತ್ಸೆ ಬಗ್ಗೆ ಹೇಳಿದ್ದೀರಾ. ಈಗ ಮತ್ತೊಂದು ಕ್ಯಾನ್ಸರ್ ಕಾಯಿಲೆ. ಕ್ಯಾನ್ಸರ್ ಅಂದ್ರೇ ಬಹಳಷ್ಟು ಭಯ ಪಡ್ತೀವಿ. ಅಂದರೆ ಪ್ರಾರಂಭಿಕ ಹಂತದಲ್ಲಿ ಬಂದರೆ ಅನೇಕ ಕ್ಯಾನ್ಸರ್ಗಳಿಗೆ ಒಂದು ಸಂಪೂರ್ಣ ಚಿಕಿತ್ಸೆ ಇದೆ. ಇಲ್ಲ ಅಂದರೆ ಅದು ಹರಡ್ತಾ ಹೋದ ಹಾಗೆ ಬಹಳಷ್ಟು ನೋವು ಪಡ್ತಾರೆ ನಮ್ಮ ಕ್ಯಾನ್ಸರ್ ರೋಗಿಗಳು. ಅವ್ರು ಏನಪ್ಪ ಅಂದರೆ ಇರುವಷ್ಟು ದಿವಸ ಒಂದು ಕ್ವಾಲಿಟಿ ಆಫ್ ಲೈಫ್ ಅಂತ, ಅವರ ಜೀವನನ ಅಟ್ಲೀಸ್ಟ್ ನೋವಿಲ್ಲದೆ ನಗನಗ್ತಾ ಕಳಿಬೇಕು ಅಂತ. ಇಂತಹ ಕ್ಯಾನ್ಸರ್ ರೋಗಿಗಳ ನೋವು ನಿವಾರಣೆಗೆ ಯಾವ ರೀತಿ ಚಿಕಿತ್ಸೆ ಇದೆ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಏನಲ್ಲ, ಬಟ್ ಪೇಯ್ನ್ ಸ್ಪೆಷಲಿಸ್ಟ್ ಇರೋದ್ರಿಂದ ನಾವು ಕ್ಯಾನ್ಸರ್ನ ಟ್ರೀಟ್ ಮಾಡಲ್ಲ. ಇದು ಭಾಳ ಮುಖ್ಯ. ನಾವು ಕ್ಯಾನ್ಸರ್ ಬಂದಿರೋ ಪೇಷಂಟಿನ ನೋವು ಕಡಿಮೆ ಮಾಡಲಿಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತೀವಿ. ಅದರಲ್ಲಿ 2 ಥರದ ಚಿಕಿತ್ಸೆ ಇದೆ. ಒಂದು ಗುಳಿಗೆಗಳ ಚಿಕಿತ್ಸೆ. ಮೇನ್ ಸ್ಟೇ ಆಫ್ ಕ್ಯಾನ್ಸರ್ ಮ್ಯಾನೇಜ್ಮೆಂಟ್, ಕ್ಯಾನ್ಸರ್ ಪೇಯ್ನ್ ಮ್ಯಾನೇಜ್ಮೆಂಟ್ ಇದು ಮಾರ್ಫಿನ್ ಟ್ಯಾಬ್ಲೆಟ್ ಅಂತೀವಿ. ಮಾರ್ಫಿನ್ ಅಂದರೆ ಒನ್ ಆಫ್ ದಿ ನಾರ್ಕೋಟಿಕ್ಸ್. ಇದು ಗುಳಿಗೆ ನಮ್ಮಲ್ಲಿ ದೊರೀಲಿಕ್ಕೆ ಸಿಗೋ ಹಾಗೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಈಗ ಇಷ್ಟರಲ್ಲೇ ಸಿಗ್ತದೆ ನಮ್ಮ SS ಹಾಸ್ಪಿಟಲಲ್ಲಿ. ಮಾರ್ಫಿನ್ ಬಂತಂದರೆ ಎಷ್ಟೋ ಜನ ಪಾಪ ಕ್ಯಾನ್ಸರಿಂದ ನೋವು ನರಳಿ ಪೇಷಂಟಿಗೆ ನೋವು ಜೊತೆಗೆ ಮನೇಲಿರೋ ಹತ್ರ ಸಂಬಂಧಿಕರು ಕೂಡ ನೋವು ಅನುಭವಿಸ್ತಾರೆ. ಅದು ಯಾಕಂದರೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರೋದ್ರಿಂದ ಅವ್ರು ನೋವು ನೋಡಲಾರ್ದಲೆ ಫ್ಯಾಮಿಲಿ ಎಲ್ಲರೂ ಸಫರ್ ಮಾಡ್ತಿರ್ತಾರೆ. ನಮ್ಮದು ಏನು ಈ ಪೇಷಂಟ್ಸಿಗೆ ಅಂದರೆ ಅವರ ಒಂದು ಸಾವು ನೋವಿಲ್ಲದ ಸಾವು ಆಗಬೇಕು. ಕ್ಯಾನ್ಸರ್ಗೆ ಕೆಲವು ಸತಿ ಟ್ರೀಟ್ಮೆಂಟ್ ಆಗ್ಲಿದಂಗೆ ಅವರ ಒಂದು ಸಾವು ಹತ್ರ ಬಂದಾಗ ಖಚಿತ ಇರ್ತದೆ. ಅದು ಈ 6 ತಿಂಗಳು ಉಳಿಬೋದು ಅಥವಾ 3 ತಿಂಗಳು ಉಳಿಬೋದು ಅಂತ ಅವ್ರ ಖಚಿತ ಆದಾಗ ನೋವಿಲ್ಲದೆ ಸತ್ತರೆ ಎಷ್ಟೋ ಅವ್ರ ಮನೆಯಲ್ಲಿರೋ ಜನಗಳಿಗೆ ಎಷ್ಟೋ ಸುಖವಾಗಿ ಇರೋ ಚಾನ್ಸಸ್ ಇರೋದ್ರಿಂದ ನಾವು ಕ್ಯಾನ್ಸರಿಗೆ ಭಾಳಷ್ಟು ಮೆಡಿಕೇಷನ್ಸ್ ಕೊಡ್ತೀವಿ. ಒಂದು ಆಮೇಲೆ ಇಂಟ್ರವೆನ್ಷನ್, ಕೆಲವು ಪ್ರೊಸೀಜರ್ಸ್ ಇದೆ. ಇಂಟ್ರವೆನ್ಷನ್ ಪ್ರೊಸೀಜರ್ಸ್ ಅಂದರೆ ಯಾವ ಪ್ರೊಸೀಜರ್ ಹೇಳ್ತೀನಿ. ಸ್ಟೆಲೈಟ್ ಗ್ಯಾಂಗ್ಲಿಯನ್ ಬ್ಲಾಕ್ ಅಂತ ಮಾಡ್ತೀವಿ, ಸೀಲಿಯಾಕ್ ಪ್ಲೆಕ್ಸಿಸ್ ಬ್ಲಾಕ್ ಅಂತ ಮಾಡ್ತೀವಿ, ಸುಪೀರಿಯರ್ ಹೈಪೋಗ್ಯಾಸ್ಟ್ರಿಕ್ ಪ್ಲೆಕ್ಸಿಸ್ ಅಂತ ಮಾಡ್ತೀವಿ, ಗ್ಯಾಂಗ್ಲಿಯನ್ ಇಂಪಾರ್ ಬ್ಲಾಕ್ ಅಂತ ಮಾಡ್ತೀವಿ. ಹಲವಾರು ಈ ನೋವಿನ ಒಂದು ರೂಟ್, ಮೆದುಳಿಗೆ ನೋವು ಕ್ಯಾರಿ ಮಾಡ್ತಿರೋವಂಥ ನರ್ವಸ್ ರೂಟಲ್ಲಿ ನಾವು ಅಲ್ಲೋಗಿ ಆ ನೋವನ್ನು ಕ್ಯಾರಿ ಮಾಡ್ತಿರೋವಂಥ ರೂಟಲ್ಲಿ ನಾವು ಬ್ಲಾಕ್ ಮಾಡ್ತೀವಿ. ಬ್ಲಾಕ್ ಮಾಡಿದಾಗ ಏನಾಗ್ತದೆ, ಪೇಷಂಟಿಗೆ ಆ ನೋವು ಬರ್ತಿರೋದು ಅನುಭವಿಸಲ್ಲ. ಸೊ ಪೇಷಂಟಿಗೆ ನೋವು ಕಡಿಮೆ ಆಗ್ತದೆ. ಹಾಗಾಗಿ ಅವರ ಸಾವು ಖಚಿತ ಇದ್ರೂ ನೋವಿಂದ ನರಳ್ದಂಗೆ ಸಾವನ್ನು ಕಂಡ್ರೆ ಪೇಷಂಟಿಗೂ ಸುಖವಾಗಿರ್ತದೆ ಮತ್ತು ಸುತ್ತಮುತ್ತ ಮನೇಲಿರೋರು ಎಲ್ಲರೂ ಸುಖವಾಗಿರ್ತಾರೆ. ಈಗ ನೋವು ನಿವಾರಣೆಗೆ ವೈದ್ಯರಾಗಿ ನೀವು ಇಷ್ಟೆಲ್ಲ ಮಾಡ್ತೀರಾ, ಆದರೆ ರೋಗಿಯ ಪಾತ್ರ ಏನು ಅಂತ? ವೈದ್ಯರಾಗಿ ನಾವು ತಿಳ್ಕೊಂಡಿರೋ ಎಷ್ಟು ಗೊತ್ತಿರುತ್ತೋ ನಮಗೆ ಅಷ್ಟು ಪ್ರಯತ್ನ ಮಾಡ್ಬೋದು. ಆದರೆ ಪೇಷಂಟ್ದ ಕೋಆಪರೇಷನ್, ಪೇಷಂಟಿನ ಎಫರ್ಟ್, ಇವೆರಡು ಭಾಳ ಮುಖ್ಯ. ನಾವು ಮೆಡಿಕೇಷನ್ ಕೊಡ್ಬೋದು ಅಥವಾ ಇಂಜೆಕ್ಷನ್ ಕೊಡ್ಬೋದು, ಬಟ್ ಅವರ ಒಂದು ಲೈಫ್ ಸ್ಟೈಲ್ ಅಥವಾ ಅವರ ಒಂದು ಇದು, ಫಾರ್ ಎಕ್ಸಾಂಪಲ್ ನಾವು ಬೆನ್ನಿನ ನೋವು ತೊಗೊಂಡ್ರೆ ಅವರು ತೂಕ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಲ್ದಂಗೆ ಬೆನ್ನೋವು ನೀವು ಇಂಜೆಕ್ಷನ್ ಕೊಟ್ಟರು ನೋವು ಹೋಗಲಿಲ್ಲ ಡಾಕ್ಟ್ರೆ ಅಂದರೆ ಅದು ಉಪಯೋಗ ಆಗೋಲ್ಲ. ನಾವು ಮೆಡಿಕೇಷನ್ನು ಇಂಜೆಕ್ಷನ್ಗಳ ಜೊತೆಗೆ ನಿಮ್ಮ ಒಂದು ಪೇಷಂಟ್ನ ಒಂದು ಎಫರ್ಟ್, ತೂಕ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದಾಗಲಿ, ಎಕ್ಸಸೈಸ್ ಮಾಡೋದಾಗಲಿ, ಇಂಥವೆಲ್ಲ ಮಾಡಿದರೆ ಏನಾಗ್ತದೆ, ನಮ್ಮ ಒಂದು ಪ್ರಯತ್ನ ಪ್ಲಸ್ ನಿಮ್ಮ ಒಂದು ಪ್ರಯತ್ನ ಎರಡೂ ಸೇರಿಕೊಂಡು ಭಾಳ ಜನಕ್ಕೆ ಅನುಕೂಲ ಆಗ್ತದೆ. ನೀವು ಹೇಳಿದ ಹಾಗೆ ರೋಗಿಯೂ ಸಹ ವೈದ್ಯರೊಡನೆ ಸಹಕರಿಸಬೇಕು ನೋವು ನಿವಾರಣೆ ಆಗಲಿಕ್ಕೆ. ಬಿಕಾಸ್ ಕೆಲವರು ಸ್ವಲ್ಪ ನೋವಂದರೆ ಅದನ್ನೇ ಜಾಸ್ತಿ ನೋವು ಥರ ಬಿಂಬಿಸ್ತಾರೆ, ಕೆಲವರು ಜಾಸ್ತಿ ನೋವಿದ್ರೂ ಸಹ ಸ್ವಲ್ಪನೇ ನೋವು ಅನ್ನೋ ಥರ ತೋರಿಸ್ಕೊಳ್ತಾರೆ. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಖಂಡಿತ ವ್ಯತ್ಯಾಸ ಆಗುತ್ತೆ. ಮತ್ತೊಂದು ಡಾಕ್ಟರ್ ಅರುಣ್, ಇವಾಗ ಫೈಬ್ರೋಮಯಾಲ್ಜಿಯಾ ಸಿಂಡ್ರೋಮ್ ಅಂತ, ಸೊ ವಿಪರೀತ, ಐ ಥಿಂಕ್ ನಿಮ್ಮ ಹತ್ರನೂ ಬಹಳಷ್ಟು ಜನ ಪೇಷಂಟ್ಸ್ ಬರ್ತಾರೆ ಅಂತ. ಸೊ ಹಾಗಂದರೆ ಏನು, ಅವರಿಗೆ ನೀವು ಯಾವ ರೀತಿ ಚಿಕಿತ್ಸೆ ಕೊಡ್ತೀರಾ? ನಮ್ಮಲ್ಲಿ ಸೊಸೈಟಿಲಿ ಭಾಳ ಜನಕ್ಕೆ ಪೇಷಂಟ್ಗಳು ನೋವಿನಿಂದ ನರಳ್ಕೊಂಡು ಬರ್ತಾರೆ. ನೀವು ಅವರಿಗೆ ಎಲ್ಲಿ ನೋವು ಆಗ್ತದೆ ಅಂತ ಕೇಳಿ ಒಂದು ಕಡೆಯಿಂದ ಶುರು ಮಾಡ್ತಾರೆ. ಕೈಯಲ್ಲಿ ನೋವು, ನೀವು ಎಡಗೈ ಕೇಳಿದ್ರೆ ಬಲಗೈಯಲ್ಲಿ ನೋವು, ಕಾಲಲ್ಲಿದೆಯಾ ನೋವು, ಕಾಲಲ್ಲಿದೆ ನೋವು,
ತಲೆನೋವು ಬರ್ತಾ ಇದೆಯಾ, ತಲೆನೋವು ಬರ್ತಾ ಇದೆ. ಎದೆ ನೋವಿದೆಯಾ, ಎದೆ ನೋವಿದೆ. ನೀವು ಯಾವ ನೋವು ಕೇಳ್ರಿ ನೋವು ಅಂತಾರೆ. ಮನೇಲಿ ಏನಾಗ್ತದೆ, ಎಲ್ಲ ಕಡೆ ಡಾಕ್ಟ್ರುಗಳಿಗೆ ತೋರಿಸಿರ್ತಾರೆ, ಅವ್ರು ಆರ್ಥೋಪೆಡಿಸ್ಟಿಗೆ ತೋರಿಸ್ತಾರೆ, ಮೆಡಿಸಿನ್ನವ್ರು ತೋರಿಸ್ತಾರೆ, ನ್ಯೂರಾಲಜಿಸ್ಟಿಗೆ ತೋರಿಸಿರ್ತಾರೆ, ಎಲ್ಲ ಕಡೆ ತೋರಿಸಿರ್ತಾರೆ. ಎಲ್ಲರೂ ಏನಿಲ್ಲಮ್ಮ ನೀವು ಮನಸ್ಸೆಲ್ಲ ಮನಸ್ಸಲ್ಲಿರ್ಬೇಕು ನಿಮಗೆ ಅಂತ ಅವರ ಹಾಗೇ 4-5 ಜನ ಡಾಕ್ಟ್ರುಗಳ ಹತ್ರ ತೋರಿಸಿ ಒಂದಷ್ಟು ಗುಳಿಗೆ ನುಂಗಿಸಿ ನೋವು ಹೋಗ್ತಾನೆ ಇರಲ್ಲ. ಮನೇಲಿ ಅವ್ರನ್ನ ಬ್ರ್ಯಾಂಡ್ ಮಾಡಿಬಿಟ್ಟಿರ್ತಾರೆ, ಇವರಿಗೆ ನೋವಿಲ್ಲ, ಮನಸ್ಸಿನಲ್ಲಿರೋದು ಅಷ್ಟೇ ನೋವಿದೆ, ಇವರಿಗೆ ನಿಜವಾದ ನೋವಿಲ್ಲ ಅಂತ. ಬಟ್ ಈಗಿನ ಸೈನ್ಸ್ ಪ್ರಕಾರ ರೀಸೆಂಟ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಏನು ತೋರಿಸಿದೆ ಅಂದರೆ, ಕೆಲವು ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ಸಲ್ಲಿ ಫೈಬ್ರೋಮಯಾಲ್ಜಿ ಅಂತ ಒಂದು ಕಂಡೀಷನ್ ಇದೆ. ಅದರಲ್ಲಿ ಏನಂದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಸೆನ್ಸಿಟೈಸೇಷನ್ ಅಂತ ಆಗ್ತದೆ, ಪೆರಿಫೆರಲ್ ಸೆನ್ಸಿಟೈಸೇಷನ್ ಆ್ಯಂಡ್ ಸೆಂಟ್ರಲ್ ಸೆನ್ಸಿಟೈಸೇಷನ್ ಅಂತ. ಅದು ನರಗಳ ಮೂಲಕ ಅವು ನೋವುಗಳು ಮೆದುಳಿಗೆ ಕೂಡ ಹರಡಿ ಆ ನೋವು ಮೈಯಲ್ಲಿ ಎಲ್ಲೇ ಹೋದರೂ ನೋವು ಇರ್ತದೆ. ಈ ಥರ ಪೇಷಂಟ್ಗಳು ಅದಕ್ಕೆ ಫೈಬ್ರೋಮಯಾಲ್ಜಿಯಾ ಸಿಂಡ್ರೋಮ್ ಅಂತೀವಿ. ಅದಕ್ಕೆ ಭಯ ಪಡೋವಂಥದ್ದಾಗಲಿ, ಅವರಿಗೆ ಬೇರೆ ಯಾವುದಾರ ಪರೀಕ್ಷೆ ಮಾಡಿರಿ, ಎಲ್ಲ ಪರೀಕ್ಷೆ ನಾರ್ಮಲ್ ಇರ್ತಾವೆ. ನೀವು ಇನ್ವೆಸ್ಟಿಗೇಷನ್ಸ್ ಮಾಡಿರಿ, ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿರಿ, ನಾರ್ಮಲ್ ಇರುತ್ತೆ. MRI ಮಾಡಿರಿ, ನಾರ್ಮಲ್ ಇರುತ್ತೆ. ಬಟ್ ಅವ್ರ ಪೇಷಂಟ್ಗಳು ನೋವು ಅಂತಲೇ ಇರ್ತಾರೆ, ಅವ್ರು ನೋವು ಹೋಗ್ತಿರಲ್ಲ. ಸೊ ಇದಕ್ಕೆ ನಾವು ಅವ್ರನ್ನ ಇವ್ರಿಗೇನು ನೋವಿಲ್ಲ ಅಂತ ಅವ್ರನ್ನ ಒಂದು ಮೂಲೆಯಲ್ಲಿ ಕೂರಿಸ್ಲಿಕ್ಕಾಗಲ್ಲ, ಅಥವಾ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡಲಿಕ್ಕಾಗಲ್ಲ. ಅವ್ರನ್ನ ನಾವು ನಮ್ಮ ಇದಕ್ಕೆ ಕಾನ್ಫಿಡೆನ್ಸಿಗೆ ತೊಗೊಂಡು ಅವರಿಗೆ ಈಗ ಹೊಸ ಥರ ಮೆಡಿಕೇಷನ್ಸ್ ಇದ್ದಾವೆ, ಹೊಸ ಮೆಡಿಕೇಷನ್ಗಳನ್ನೆಲ್ಲ ಹಾಕಿ ಫಿಸಿಯೋಥೆರಪಿ ಮೆಡಿಕೇಷನ್ಸು ಹಾಗೂ ಸೋಷಿಯಲ್ ಕೌನ್ಸಿಲಿಂಗ್ ಅಂತ ಮಾಡ್ತೇವೆ. ಸೋಷಿಯಲ್ ಕೌನ್ಸಿಲಿಂಗ್ ಹಾಗೂ ಫೈಬ್ರೋಮಯಾಲ್ಜಿಯಾ ಇರೋ ಪೇಷಂಟ್ಸ್ ಗ್ರೂಪ್ ಇರ್ತದೆ, ಅವರೆಲ್ಲ ಗ್ರೂಪ್ ಮಾಡಿಕೊಂಡು ಅವರವರ ಕಾಯಿಲೆಗಳನ್ನ ಒಂದು ಮಾತುಕತೆಗಳು ಹಾಗೂ ಎಕ್ಸಸೈಸಸ್, ದೇರ್ ಆರ್ ಪ್ಲೆಂಟಿ ಆಫ್ ಎಕ್ಸಸೈಸಸ್. ಇವೆಲ್ಲ ಮಲ್ಟಿ ಮೋಡಲ್ ಅಪ್ರೋಚ್ ಆಫ್ ಪೇನ್ ಮ್ಯಾನೇಜ್ಮೆಂಟ್ ಅಂತೀವಿ. ಅಂದರೆ ಒಂದೇ ಒಂದು ಇಂಜೆಕ್ಷನ್ ಅಥವಾ ಒಂದೇ ಒಂದು ಮೆಡಿಕೇಷನಿಂದ ಟ್ರೀಟ್ಮೆಂಟ್ ಅಲ್ಲ, ಇದು ಮಲ್ಟಿ ಮೋಡಲ್ ಅಪ್ರೋಚ್. ಬೇರೆ ಬೇರೆ ಥರದ ಎಲ್ಲ ಅಪ್ರೋಚ್ ಮಾಡಿಕೊಂಡು ಈ ಪೇಷಂಟ್ಸ್ಗಳೇ ಒಂದು ನೋವಿನ ನಿವಾರಣೆ ಮಾಡೋಕ್ಕೆ ಡೆಫಿನೆಟ್ಲಿ ಸಹಜ. ಡಾಕ್ಟರ್ ಅರುಣ್, ಈಗ 6 ತಿಂಗಳಿಂದ ನೀವು ಪೇನ್ ಕ್ಲಿನಿಕ್ ನಡೆಸ್ತಾ ಇದ್ದೀರಾ, ಸುಮಾರು ಪೇಷಂಟ್ಸ್ನ ನೋಡಿದ್ದೀರಾ. ಯಾರು ಯಾವ ರೀತಿಯ ಪೇಷಂಟ್ಸ್ ಬಂದಿದ್ದಾರೆ ನಿಮ್ಮ ಹತ್ರ? 6 ತಿಂಗಳಿಂದ ನಾವು ಪೇಯ್ನ್ ಕ್ಲಿನಿಕ್ ಶುರು ಮಾಡಿದಾಗ ಇನ್ನೂ ಭಾಳ ಜನ ಇಲ್ಲಿ, ಇನ್ಫ್ಯಾಕ್ಟ್ ಈಗಲೂ ಕೂಡ ಸೌತ್ ಇಂಡಿಯಾದಲ್ಲಿ ಇಂಟರ್ವೆನ್ಷನಲ್ ಪೇಯ್ನ್ ಅಥವಾ ಕ್ರಾನಿಕ್ ಪೇಯ್ನ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವೇರ್ನೆಸ್ ಭಾಳ ಕಡಿಮೆ ಇದೆ. 6 ತಿಂಗಳ ಕೆಳಗೆ ಬಂದಾಗ ಇನ್ನೂ ಪೇಷಂಟ್ಗಳು ಭಾಳ ಕಡಿಮೆ ಇದ್ದು. ಬಟ್ ಈಗ ಇತ್ತೀಚೆಗೆ ಲಾಸ್ಟ್ 2 months or 3 monthsಯಿಂದ ಭಾಳ ಥರದ ಪೇಷಂಟ್ಸ್ ಬಂದಿದೆ. ಎಸ್ಪೆಷಲಿ ಮೇಯ್ನ್ಲಿ ನಮಗೆ ಬರ್ತಿರೋವಂಥ ಪೇಷಂಟು ಬೆನ್ನು ನೋವಿನ ಪೇಷಂಟ್ಸು, ಕೆಲವು ತಲೆನೋವಿನ ಪೇಷಂಟ್ಸ್ ಬಂದಿದ್ದು, ಸರ್ಪ ಉಣ್ಣೆ ನೋವು ಪೇಷಂಟ್ಸು ಭಾಳ ಬರ್ತಾಯಿದ್ದಾವೆ, ಡಯಾಬಿಟಿಕ್ ನ್ಯೂರೋಪತಿ ಪೇಷಂಟ್ಸು, ಈ ಥರ ಹಲವಾರು ಕ್ಯಾನ್ಸರ್ ಪೇಷಂಟ್ಸ್ ಅಂತೂ ಭಾಳ ಟ್ರೀಟ್ ಮಾಡ್ತಾಯಿದ್ದೀವಿ. ಭಾಳ ಜನ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡಿರೋರು ಕೂಡ ಭಾಳ ದೇ ಆರ್ ಸ್ಯಾಟಿಸ್ಫೈಡ್, ಅಂದರೆ ಖುಷಿಯಾಗಿ ವಾಪಸ್ ಹೋಗಿದ್ದಾರೆ. ಈ ಥರ ಹಲವಾರು ಪೇಷಂಟ್ಸ್ಗಳನ್ನ ನೋಡಿ ಈಗ ಆಗಲೇ 150ರಿಂದ 200 ಪೇಷಂಟ್ ಇಂಟರ್ವೆನ್ಷನ್ಸ್, ಅಂದರೆ ಇಂಜೆಕ್ಷನ್ಗಳು, OTಲಿ ಏನು ಮಾಡ್ತೀನಿ ಅಂತ ಇಷ್ಟವರೆಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇಂಟರ್ವೆನ್ಷನ್ಗಳು 150ರಿಂದ 200 ಪೇಷಂಟ್ ತನಕ ಇಂಟರ್ವೆನ್ಷನ್ ಮಾಡಿದ್ದೇವೆ. ಅದರಲ್ಲಿ 75% ಪೇಷಂಟ್ ಭಾಳ ಖುಷಿಯಿಂದ ಹೋಗಿದ್ದಾರೆ. 100% ಪೇನ್ ಅಂತೂ ನಾವು ಎಲ್ಲರಿಗೂ ನಿವಾರಣೆ ಮಾಡ್ತೀವಿ ಅಂತ ಗ್ಯಾರಂಟಿ ಕೊಡಲಿಕ್ಕಾಗಲ್ದ್ರೂ 75% ಭಾಗ ಪೇಷಂಟ್ಸ್ ಅಂತೂ ಡೆಫಿನೆಟ್ಲಿ ದೇ ಹ್ಯಾವ್ ಬೀನ್ ರಿಲೀವ್ಡ್ ಆಫ್ ದಿ ಪೇನ್. ಡಾಕ್ಟರ್ ಅರುಣ್, ಬಹಳಷ್ಟು ಜನ ತಲೆಯ ಹಿಂಭಾಗ ನೋವು ಅಂತ ಹೇಳ್ತಾರೆ, ಅದೊಂದು ಆಕ್ಸಿಪಿಟಲ್ ಹೆಡೇಕ್ ಅಂತ. ಇನ್ನು ಕೆಲವರು ಟ್ರೈಜೆಮೈನಲ್ ನ್ಯೂರಾಲಜಿಯಾ, ಆಗಲೇ ಹೇಳಿದ್ರಿ ನೀವು. ಸೊ ಇದಕ್ಕೆ ನೀವು ಯಾವ ರೀತಿ ಒಂದು ಚಿಕಿತ್ಸೆ ಕೊಡ್ತೀರಾ? ಇದು ಟ್ರೈಜೆಮಿನಲ್ ನ್ಯೂರಾಲಜಿಯಾ ಅಂದರೆ ಭಾಳ ಜನಕ್ಕೆ ನೋವು ಮುಖದ ಮೇಲೆ ನ್ಯೂರೋಪೆಥಿಕ್ ಪೇಯ್ನ್ ಅಂತೀವಿ. ಈ ಚುಚ್ಚಿದ ಹಾಗೆ ಅಥವಾ ಸುಟ್ಟ ಹಾಗೆ ಈ ಥರ ನೋವು ಬರ್ತದೆ. ಕೆಲವರಿಗೆ ಬ್ರಷ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ, ಕೆಲವರಿಗೆ ಬಾಯಲ್ಲಿ ಇಟ್ಕೊಂಡು ಊಟ ಮಾಡಲಿಕ್ಕೂ ಕಷ್ಟ ಆಗ್ತದೆ. ಈ ಥರದ ಒಂದು ನೋವು ಕೆಲವ್ರಿಗೆ ಕಂಡುಕೊಂಡಾಗ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಅಂತ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ಗೆ ನಾವು ಮೆಡಿಕೇಷನಿಂದ ಟ್ರೈ ಮಾಡ್ತೀವಿ. ಫಸ್ಟು ಮೆಡಿಕೇಷನ್ ಹೋಗಲಿಲ್ಲ ಅಂದರೆ ಒಂದು ಪರ್ಟಿಕ್ಯುಲರ್ ಇಂಟರ್ವೆನ್ಷನಲ್ ಪ್ರೊಸೀಜರ್ ಇದೆ, ಅದರ ಹೆಸರು ಟ್ರೈಜೆಮಿನಲ್ ಗ್ಯಾಂಗ್ಲಿಯನ್ ಬ್ಲಾಕ್ ಅಥವಾ ಸ್ಪಿನೋಪ್ಯಾಲಟೈನ್ ಗ್ಯಾಂಗ್ಲಿಯನ್ ಬ್ಲಾಕ್ ಅಂತ ಮಾಡ್ತೇವೆ. ಅದು ಮಾಡೋದ್ರಿಂದ ಭಾಳ ಜನಕ್ಕೆ ಉತ್ತಮ ಆಗ್ತದೆ. ಆಮೇಲೆ ಇನ್ನೊಂದು ನೀವು ಕೇಳಿದಾಗೆ ಆಕ್ಸಿಪಿಟಲ್ ಹೆಡೇಕ್ ಅಂದರೆ ತಲೆ ಹಿಂಭಾಗದ ನೋವು, ಆಕ್ಸಿಪಿಟಲ್ ಹೆಡೇಕ್ ಅಂತ, ಇಟ್ ಈಸ್ ಕ್ವೈಟ್ ಕಾಮನ್. ಅದು ಭಾಳ ಜನಕ್ಕೆ ಈ ನೋವು ಬರ್ತಾನೆ ಇರ್ತದೆ.
ಅದಕ್ಕೆ ಮೆಡಿಕೇಷನ್ ತೊಗೊಳ್ತಾನೆ ಇರ್ತಾರೆ. ಮೆಡಿಕೇಷನ್ ತೊಗೊಂಡಾಗ ನೋವು ಕಡಿಮೆ ಆಗ್ತದೆ, ಬಟ್ ಕೆಲವ್ರಿಗೆ ಮತ್ತೆ ರಿಪೀಟೆಡಾಗಿ ಬರ್ತಿರ್ತದೆ. ಇವರಿಗೆ ನ್ಯೂರಾಲಜಿಸ್ಟ್ ಎಲ್ಲ ಪರೀಕ್ಷೆ ಮಾಡಿದ್ದ ಆದಮೇಲೆ ಅವರಿಗೆ ಯಾವ ಥರದ ಇಂಟ್ರಾಕ್ರೇನಿಯಲ್ ಪೆಥಾಲಜಿ ಅಂದರೆ ಮೆದುಳಿನ ಒಳಗೆ ಯಾವ ತೊಂದರೆ ಇಲ್ಲದೇ ಇದ್ದಾಗ ನಾವು ಒಂದು ಆಕ್ಸಿಪಿಟಲ್ ನರ್ವ್ ಬ್ಲಾಕ್ ಅಂತ ಮಾಡ್ತೇವೆ. ಆ ಒಂದು ಪರ್ಟಿಕ್ಯುಲರ್ ನರ್ವ್ ಬ್ಲಾಕ್ ಮಾಡಿದಾಗ ಭಾಳ ಜನಕ್ಕೆ ನೋವು ಕಡಿಮೆ ಆಗ್ತದೆ. ಡಾಕ್ಟರ್ ಅರುಣ್, ನಿಮ್ಮ ಜೊತೆ ಈ ಒಂದು ಪೇಯ್ನ್ ಮ್ಯಾನೇಜ್ಮೆಂಟ್, ನೋವು ನಿರ್ವಹಣೆ ಬಗ್ಗೆ ಮಾತನಾಡಿದ ನಂತರ ಈ ಕಾರ್ಯಕ್ರಮನ ವೀಕ್ಷಿಸಿದ ವೀಕ್ಷಕರು ಅನೇಕರು ನೋವಿನಿಂದ ಏನಾದರೂ ಬಳಲ್ತಾ ಇದ್ದರೆ ಅವ್ರಿಗೊಂದು ಆಶಾದಾಯಕವಾದ ಒಂದು ಸಂಗತಿ ಅಥವಾ ಒಂದು ವಿಷಯ ದೊರಕಿದೆ ಅಂತ ಖಂಡಿತ ನಾನು ನಂಬ್ತೇನೆ. ಈ ದಿನ ನಮ್ಮ ಜೊತೆ ಇದ್ದು ನಮ್ಮ ಧನ್ವಂತರಿ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆಲ್ಲ ನೋವು ನಿರ್ವಹಣೆ ಬಗ್ಗೆ ನೀವು ಯಾವ ರೀತಿ ಒಂದು ಚಿಕಿತ್ಸೆ ಕೊಡ್ತೀರಾ ಅದನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಯಾವುದೇ ರೀತಿಯ ನೋವು ನಿಮಗೆ ದೀರ್ಘಕಾಲಿಕ ನೋವು ಇತ್ತು ಅಂತ ಹೇಳಿದರೆ ಡಾಕ್ಟರ್ ಅರುಣ್ ಕುಮಾರ್ ಬಳಿ ನೀವು ಹೋಗಬಹುದು. SS ವೈದ್ಯಕೀಯ ಮಹಾವಿದ್ಯಾಲಯ SS ಆಸ್ಪತ್ರೆಯಲ್ಲಿ ಅವರು ಪೇಯ್ನ್ ಕ್ಲಿನಿಕ್ ಅಂತ ನಡೆಸ್ತಾರೆ, ಈಗಾಗಲೇ ಹೇಳಿದರು. ಅಲ್ಲಿ ನಿಮಗೆ ದೊರಕ್ತಾರೆ ಡಾಕ್ಟ್ರು, ಅವರ ಸೌಲಭ್ಯನ ಬಳಸ್ಕೊಳ್ಳಿ. ಏನಂತ ಹೇಳಿದ್ರೆ, ಈ ನೋವು ನಿವಾರಣೆ ಆಗಬೇಕು, ಈ ನೋವಿನಿಂದ ನರಳುತ್ತಿರುವಂತಹ ಮುಖದಲ್ಲಿ ಒಂದು ನೋವು ನಿವಾರಣೆಯಾದಂತಹ ಒಂದು ಸಂತಸದ ನಗು ಎಲ್ಲರಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ನಾವು ಬಯಸ್ತೇವೆ. ಮತ್ತೊಮ್ಮೆ ನಾನು ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ಎಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡಂಥ ಡಾಕ್ಟರ್ ಶಶಿಕಲಾ ಅವರಿಗೆ ತುಂಬ ಧನ್ಯವಾದಗಳು. ಈ ಥರ ನಮಗೆ ಆಪರ್ಚುನಿಟಿ ಕೊಟ್ಟರೆ ಪೇಷಂಟ್ಗಳಿಗೆ, ಜನಗಳಿಗೆ ತಿಳುವಳಿಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಪ್ರೋಗ್ರಾಮ್ ನಡೆಸ್ಕೊಂಡಂಥ ಶಶಿಕಲಾ ಅವರಿಗೆ ತುಂಬ ಧನ್ಯವಾದಗಳು. KF ಚಾನಲ್ ಅವರು ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಅವರಿಗೂ ಧನ್ಯವಾದಗಳು. ನಿಮ್ಮಲ್ಲಿ ಈ ಥರದ ಈಗ ಡಿಸ್ಕಸ್ ಮಾಡಿದ ಪ್ರಾಬ್ಲಮ್ಗಳಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇದ್ದರೆ ಡೆಫಿನೆಟ್ಲಿ ನೀವು SS ಹಾಸ್ಪಿಟಲ್ ಪೇಯ್ನ್ ಕ್ಲಿನಿಕ್ ಒಂದನೇ ರೂಮು 1A ರೂಮಲ್ಲಿ ಸೋಮವಾರ, ಬುಧವಾರ, ಶುಕ್ರವಾರದತ್ತು ಪೇಷಂಟ್ಸ್ನ ನೋಡ್ತೀನಿ. ತಾವು ದಯವಿಟ್ಟು ಈ ದಿನ ಸೋಮವಾರ, ಬುಧವಾರ, ಶುಕ್ರವಾರದತ್ತು ಬಂದು ನೀವು ತೋರಿಸ್ಕೊಳೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಅಲ್ಲೇನು ನಾವು ಫೀಸ್ ಚಾರ್ಜ್ ಮಾಡಲ್ಲ, ಫ್ರೀಯಾಗಿ ನೋಡೋದ್ರಿಂದ ನೀವು ಬಂದು ತೋರಿಸ್ಕೊಳೋಕ್ಕೆ ಅನುಕೂಲನೂ ಇದೆ. ಬಂದು ತೋರಿಸ್ಕೊಂಡ್ರಿಂದ ನಾನು 2 ಮಾತು ಮುಗಿಸ್ತೇನೆ. ತತ್ವಜ್ಞಾನಿಯೊಬ್ಬರು ಹೇಳ್ತಾರೆ, ಮನುಷ್ಯನಿಗೆ ನೋವು ಉಂಟು ಮಾಡುವಂತಹ ರೋಗಗಳು, ಕಾಯಿಲೆಗಳು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಸಹ ಹಲವಾರು ಅಂತ. ಆದರೆ ಅದಕ್ಕೆಲ್ಲ ಒಂದು ದಿವ್ಯೌಷಧ ಪ್ರತಿಯೊಬ್ಬರಲ್ಲೂ ಇದೆ ಅಂತ. ಅದು ಯಾವುದು ಅಂತ ನಿಮಗೆಲ್ಲ ಗೊತ್ತಾಗ್ತಿದೆ ಅನಿಸುತ್ತೆ. ಪ್ರೀತಿ ಅಂತ ಹೇಳ್ತಾರೆ. ಸೊ ಪ್ರೀತಿಯಿಂದ ಖಂಡಿತ ನೋವು ಸಹ ನಿವಾರಣೆ ಆಗ್ಬೋದು ಅಂತ ಆ ತತ್ವಜ್ಞಾನಿ ಹೇಳಿದ್ದನ್ನು ನೆನಪಿಸ್ಕೊಳ್ತಾ ಈ ದಿನದ ಧನ್ವಂತರಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಾರ ಮತ್ತೊಬ್ಬ ಪರಿಣಿತ ವೈದ್ಯರೊಂದಿಗೆ. ನಮಸ್ಕಾರ.